ನ್ಯೂಸ್ ಫಸ್ಟ್ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವಾಲಯದ ಸಹಕಾರದ ಜೊತೆಯಲ್ಲಿ ಆಯೋಜನೆ ಮಾಡಿರುವಂತಹ ಕರ್ನಾಟಕದ ಅತಿದೊಡ್ಡ ಎಲೆಕ್ಟ್ರಿಕ್ ವಾಹನಗಳ ಎಕ್ಸ್ಪೋಗೆ ಇವತ್ತು 3ನೇ ದಿನ ಹಾಗೆ ಕೊನೆಯ ದಿನ. ಮೊದಲೆರಡು ದಿನ ಎಲೆಕ್ಟ್ರಿಕ್ ವೆಹಿಕಲ್ಗಳ ಪ್ರಿಯರಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. 3 ದಿನಗಳ ಎಕ್ಸ್ಪೋನಲ್ಲಿ ಮೊದಲ 2 ದಿನ ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸನೆಗೆ ಬಂದಿದ್ದ ಜನ ತಮಗೆ ಬೇಕಾದ ಮಾಹಿತಿಯನ್ನ ಪಡ್ಕೊಂಡ್ರು. ಹಲವರು ವೆಹಿಕಲ್ ಕೂಡ ಬುಕ್ ಮಾಡಿದ್ದಾರೆ. ಇವತ್ತು ಕೊನೆಯ ದಿನವಾಗಿದ್ದು ಈ ಅವಕಾಶವನ್ನ ಯಾರು ಮಿಸ್ ಮಾಡಿಕೊಳ್ಳಬೇಡಿ. ಈ ಎಕ್ಸ್ಪೋನಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್, ಬೈಕ್, ಆಟೋ, ಕಾರ್ಗಳು, ಬಸ್, ಟ್ರಕ್, ಟ್ರ್ಯಾಕ್ಟರ್ಗಳವರೆಗೆ ಎಲ್ಲವೂ ಒಂದೇ ವೇದಿಕೆಯಲ್ಲಿ ಲಭ್ಯವಿದ್ದಾವೆ. ಪ್ರತಿಷ್ಠಿತ ಇವಿ ಬ್ರ್ಯಾಂಡ್ಗಳಾದಂತಹ ಟಾಟಾ ಇವಿ, ಟಾಟಾ ಮೋಟಾರ್ಸ್, ಕಮರ್ಷಿಯಲ್ ವೆಹಿಕಲ್ಗಳು, ಮಹೀಂದ್ರಾ ಎಲೆಕ್ಟ್ರಿಕ್ ಕಾರ್ ಹಾಗೆ ಮಹೀಂದ್ರಾ ಲಾಸ್ಟ್ ಮೈಲ್ ಮೊಬಿಲಿಟಿ, ಅಶೋಕ್ ಲೈಲ್ಯಾಂಡ್ ಟ್ರಕ್ಗಳು, ಸ್ವಿಚ್ ಮೊಬಿಲಿಟಿ, ಈಕಾ ಹಾಗೆ ಓಲ್ವೋ ಐಶರ್ ಕಮರ್ಷಿಯಲ್ ವೆಹಿಕಲ್ಗಳು ಕೂಡ ಭಾಗಿಯಾಗಿದ್ದಾವೆ. ಕಾರ್ ವಿಭಾಗದಲ್ಲಿ ಕಿಯಾ ಎಲೆಕ್ಟ್ರಿಕ್ ಕಾರ್, ಎಂಜಿ ಮೋಟಾರ್ಸ್, ಮರ್ಸಿಡೀಸ್ ಬೆಂಜ್ ಸೇರಿದಂತೆ ಅನೇಕ ಬ್ರ್ಯಾಂಡ್ಗಳು ಭಾಗಿಯಾಗಿವೆ. ಇನ್ನು ಬೈಕ್ ವಿಭಾಗದಲ್ಲಿ ಏಥರ್, ಟಿವಿಎಸ್, ವಿಡಾ, ಹೀರೋ, ಅಲ್ಟ್ರಾ ವೈಲೆಟ್ 2 ವೀಲರ್ಗಳು ಕೂಡ ಭಾಗಿಯಾಗಿದ್ದಾವೆ. ನಿಮಗೆ ಕೇವಲ ಮಾಹಿತಿ ಮಾತ್ರ ಅಲ್ಲದೆ ಟೆಸ್ಟ್ ಡ್ರೈವ್ ಮಾಡುವುದಕ್ಕೂ ಅವಕಾಶ ಇದೆ. ಸಂಜೆ 7 ಗಂಟೆಯವರೆಗೂ ಎಕ್ಸ್ಪೋನಲ್ಲಿ ಭಾಗಿಯಾಗುವುದಕ್ಕೆ ಅವಕಾಶ ಇದ್ದು ಕೊನೆಯ ದಿನವಾಗಿರುವುದರಿಂದ ತಪ್ಪದೆ ಭಾಗಿಯಾಗಿ. ಗೋ ಗ್ರೀನ್ ಇನಿಷಿಯೇಟಿವ್ನ ಈ ಎಕ್ಸ್ಪೋನಲ್ಲಿ ಭಾಗಿಯಾಗಿರುವಂತಹ 40ಕ್ಕೂ ಹೆಚ್ಚು ಬ್ರ್ಯಾಂಡ್ಗಳಿಂದ ನಿಮಗೆ ಬೇಕಾಗಿರುವಂತಹ ಮಾಹಿತಿಯನ್ನ ಪಡ್ಕೊಳ್ಳಿ. ದೊಡ್ಡ ಮಾರುಕಟ್ಟೆ ಇದೆ. ಇದನ್ನ ಸರಿಯಾದ ರೀತಿಯಲ್ಲಿ ಜನಗಳಿಗೆ ತಲುಪಿಸ್ತಾ ಇದ್ದೀರಾ, ನಿಮ್ಗೂ ಕೂಡ ಧನ್ಯವಾದ. ವಿಶೇಷವಾಗಿ ಒಂದೇನು ಅಂತ ಹೇಳಿದ್ರೆ ನೋಡಿ, ಒಂದು ದೂರದೃಷ್ಟಿಯ ಆಡಳಿತಕ್ಕೆ ಪ್ರಾಯಶಃ ಈ ಕ್ಷೇತ್ರವೇ ಒಂದು ಸಾಕ್ಷಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸ್ವಾಭಿಮಾನಿ ಭಾರತ, ಆತ್ಮನಿರ್ಭರ ಭಾರತ, ಇದು ನರೇಂದ್ರ ಮೋದಿ ಅವರ ಪರಿಕಲ್ಪನೆ. ನಮ್ಮ ಡಿಪೆಂಡೆನ್ಸ್ ಇನ್ನೊಬ್ಬರಲ್ಲಿ ಇರಬಾರ್ದು. ಈಗಾಗಲೇ ಡಾಕ್ಟರ್ ಅಶ್ವಥ್ ನಾರಾಯಣರು ಹೇಳಿದ ರೀತಿಯಲ್ಲಿ ನಾವು ಪೆಟ್ರೋಲಿಯಂ ಪ್ರಾಡಕ್ಟ್ಗಳಿಗೆ ಬೇರೆ ಬೇರೆ ದೇಶಗಳನ್ನು ಅವಲಂಬನೆ ಮಾಡ್ತೇವೆ. ಅದನ್ನು ಹೊರಗೆ ಬರ್ತೀವಿ ನಾವು. ಈಗಾಗಲೇ ನೀವು ನೋಡಿದಿರಿ, ಟ್ರಂಪ್ನ ಜೊತೆ ನಮ್ಮ ಸರಸ ಆಟಗಳು ಎಷ್ಟು ನಡೀತವೆ. ಹಗ್ಗ ಜಗ್ಗಾಟ ಏನಿಲ್ಲ, ಹಗ್ಗ ಜಗ್ಗಾಟ ಮಾಡಿದ್ರೆ ನಾವೇ ಗೆಲ್ಲೋದು, ಅವರೇನು ಗೆಲ್ಲಲ್ಲ. ಆ ರೀತಿಯಲ್ಲಿ ಇವತ್ತು ಬೇಸಿಕ್ ನಿರ್ಮಾಣ ಆಗಿದೆ. ಇವತ್ತು ಈ ಕೆಲಸ ಕೂಡ ಉಂಟಲ್ಲ, ಒಂದು ರೀತಿಯಲ್ಲಿ ನಮ್ಮ ಆತ್ಮನಿರ್ಭರ ಭಾರತಕ್ಕೆ ಉಂಟಲ್ಲ, ಅದ್ಭುತವಾದಂಥ ವೇಗವನ್ನು ಕೊಡ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾವು ಕೆಲವೇ ವರ್ಷಗಳಲ್ಲಿ ಜಗತ್ತಿನ ಯಾವುದೇ ರಾಷ್ಟ್ರಗಳನ್ನ ಈ ಆಯಿಲ್, ಕ್ರೂಡ್ ಆಯಿಲ್ ಮತ್ತೊಂದಕ್ಕೆ ಡಿಪೆಂಡೆಂಟ್ ಆಗದೆ ಸ್ವಂತ ಶಕ್ತಿಯಲ್ಲಿ ನಡೆಸುವಂತದಕ್ಕೆ ನಾವು ಬರ್ತೇವೆ. ಅದಕ್ಕಾಗಿ ಇದಕ್ಕೆ ಹೆಚ್ಚಿನ ಒತ್ತು. ಎಸ್ ಸರ್, ಯೂಶಲ್ ಆಗಿ ನಿಮ್ಮ ರಾಜಕೀಯ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂತಹ ಒಂದು ಸಮಾಗಮ ಆಗ್ತಾ ಇರುತ್ತೆ. ಬಟ್ ನಮ್ಮ ಇವಿ ರೇಡಿಯೋಲಿ ಅದು ಒಬ್ಬ ಎಂತೂಸಿಯಾಸ್ಟ್ ಆಗಿ ನೀವೆಲ್ಲರೂ ಕೂಡ ಭಾಗವಹಿಸಿದ್ದು ನಮಗೆ ತುಂಬಾ ಖುಷಿ ಕೊಡ್ತಾ ಇದೆ. ನಮ್ಮ ರಾಜಕೀಯದಲ್ಲಿ ಒಟ್ಟೊಟ್ಟಾದ್ರೂ ಕೈಕಾಲಲ್ಲಿ ಇದೆಲ್ಲ ಇದ್ದೇ ಇರ್ತದೆ. ಏನಿಲ್ಲ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.